ವೀಕ್ಷಕರೇ, ಬಳ್ಳಾರಿ ರಾಜಕೀಯ ಮಹಿಮೆಯ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದಷ್ಟು ಅಚ್ಚರಿ ವಿಚಾರಗಳು. ಈ ಬಳ್ಳಾರಿಗೂ ಜಮೀರ್ ಅಹಮದ್ ಖಾನ್ ಅವರಿಗೂ ಲಿಂಕ್ ಮಾಡ್ತಾ ಇದ್ದೀವಿ ಇಲ್ಲಿ. ಅದರ ಜೊತೆಗೆ ಬಳ್ಳಾರಿ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಮೋಸ್ಟ್ ಪವರ್ಫುಲ್ ದೇವರು ಕನಕದುರ್ಗಮ್ಮ. ಎಷ್ಟು ಪವರ್ಫುಲ್ ಅಂತ ಹೇಳಿದ್ರೆ ನಾವು ಜಾಸ್ತಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಕನಕದುರ್ಗಮ್ಮನ ಶಾಪ ತಡ್ತಾ ಜಮೀರ್ ಅಹಮದ್ ಖಾನ್ ಅವರಿಗೆ, ಆ ಶಾಪದಿಂದಲೇ ಅವರಿಗೆ ಸಚಿವ ಸ್ಥಾನ ಕೈ ತಪ್ತಾ ಈ ರೀತಿಯ ಮಾತುಗಳು ಈಗ ಹರಿದಾಡ್ತಾ ಇದೆ. ಒಂದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ ನೋಡಿ. ಯಾಕಂದರೆ ಜಮೀರ್ ಅವರು ಇಷ್ಟೊಂದು ಸೈಡ್ ಲೈನು ಅವರ ಇಷ್ಟು ವರ್ಷದ ರಾಜಕೀಯದಲ್ಲಿ ಯಾವಾಗಲೂ ಕೂಡ ಆಗಿಲ್ಲ. JDS ಅಲ್ಲಿ ಇರಬೇಕಾದ್ರೂ ಆಗಿಲ್ಲ, JDS ಇಂದ ಕಾಂಗ್ರೆಸ್ಸಿಗೆ ಬಂದ ನಂತರವೂ ಕೂಡ ಆಗಿಲ್ಲ. ಅಷ್ಟರ ಮಟ್ಟಿಗೆ ಈಗ ಅವರು ಸೈಡ್ ಲೈನ್ ಆಗ್ತಾರೆ. ಅವರು ಸೈಡ್ ಲೈನ್ ಆಗೋದಕ್ಕೂ ಅಂದರೆ ಸಚಿವ ಸ್ಥಾನ ಕೈ ತಪ್ಪೋದಕ್ಕೂ DCM ಸ್ಥಾನದ ಆಕಾಂಕ್ಷಿಯಾಗಿದ್ರು. ಜಮೀರ್ ಅವರು DCM ಆಗ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. DCM ಇಲ್ಲ, ಕೊನೆಗೆ ಸಚಿವ ಸ್ಥಾನವೂ ಕೈ ತಪ್ಪು ಹೋಯ್ತು ಅಂದರೆ ಇದು ಬಳ್ಳಾರಿಯ ಶಾಪ, ಕನಕದುರ್ಗಮ್ಮನ ಶಾಪ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ ಬಳ್ಳಾರಿಯಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡವರು ಬರೀ ಜಮೀರ್ ಅವರೇ ಅಲ್ಲ. ನಾನು ನಿಮಗೆ 2006ರಿಂದ 2015ರವರೆಗೆ ಒಂದಿಷ್ಟು ಲೀಸ್ಟ್ಗಳನ್ನು ಕೊಡ್ತೀನಿ. ಅಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡವರು ಯಾರ್ಯಾರಿಗೆ ಸೋಲಾಗಿದೆ, ಜಮೀರ್ಗಾದಂತಹ ಗತಿನೇ ಆಗಿದೆಯಾ, ಹೇಗೆ? ನಾನಿಲ್ಲಿ MP ಪ್ರಕಾಶ್ ಅವರ ವಿಚಾರವನ್ನು ತೆಗೆದುಕೊಂಡ್ರೆ 2006ರಲ್ಲಿ ಬಳ್ಳಾರಿ ಉಸ್ತುವಾರಿಯನ್ನು ವಹಿಸ್ಕೊಳ್ತಾರೆ MP ಪ್ರಕಾಶ್ ಅವರು. ಅದಾದ ಮೇಲೆ 2008ರಲ್ಲಿ MP ಪ್ರಕಾಶ್ ಅವರು ಸೋಲನ್ನು ಕಾಣ್ತಾರೆ. ಪಾಯಿಂಟ್ ನಂಬರ್ 1. ನಂಬರ್ 2, ಜನಾರ್ದನ ರೆಡ್ಡಿ. 2008ರಲ್ಲಿ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿ ಉಸ್ತುವಾರಿಯನ್ನು ವಹಿಸ್ಕೊಳ್ತಾರೆ. 2011ರಲ್ಲಿ ಜನಾರ್ದನ ರೆಡ್ಡಿ ಅವರು ಜೈಲು ಪಾಲಾಗಬೇಕಾಗತ್ತೆ. ಇಲ್ಲಿಬ್ಬರ ಉದಾಹರಣೆಯನ್ನು ನಾನು ನಿಮಗೆ ಕೊಟ್ಟೆ. ಅಂದರೆ ಇದೇ ಗತಿ ಈಗ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಆಗಿದೆಯಾ ಅನ್ನುವ ಚರ್ಚೆಗಳು ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರಗಳು ಸೃಷ್ಟಿಯಾಗ್ತಾ ಇರೋದು. ಅದೇ ಕಾರಣಕ್ಕೆ ನಾವೊಂದಿಷ್ಟು ಸ್ಟಡಿ ಮಾಡಿದಾಗ ಯಾರ್ಯಾರಪ್ಪ ಉಸ್ತುವಾರಿ, ನೆಕ್ಸ್ಟ್ ಇಯರ್ ಅವ್ರಿಗೆ ಏನೆಲ್ಲ ಆಗಿದೆ, ಅವ್ರು ಗೆದ್ದಿದ್ದಾರಾ ಅಥವಾ ಸೋತಿದ್ದಾರಾ ಅಥವಾ ಜೈಲಿಗೆ ಹೋಗಿದ್ದಾರಾ, ಮನೇಲಿ ಕೂತ್ಕೊಂಡಿದ್ದಾರಾ, ಇದೆಲ್ಲದರ ಬಗ್ಗೆ ಸ್ಟಡಿ ಮಾಡಿದಾಗ MP ಪ್ರಕಾಶ್ ಅವರು 2006ರಲ್ಲಿ ಉಸ್ತುವಾರಿ ವಹಿಸ್ಕೊಳ್ತಾರೆ, 2008ರಲ್ಲಿ ಸೋಲನ್ನಪ್ತಾರೆ. ಜನಾರ್ದನ್ ರೆಡ್ಡಿ ಅವರು 2008ರಲ್ಲಿ ಉಸ್ತುವಾರಿಯನ್ನು ವಹಿಸ್ಕೊಳ್ತಾರೆ, 2011ರಲ್ಲಿ ಜೈಲು ಪಾಲಾಗ್ತಾರೆ. ಪರಮೇಶ್ವರ್ ನಾಯಕ್ ಅವರು 2013ರಲ್ಲಿ ಬಳ್ಳಾರಿಯ ಉಸ್ತುವಾರಿಯನ್ನು ವಹಿಸ್ಕೊಳ್ತಾರೆ. ಅದಾದಮೇಲೆ ನಿಮಗೆ ಗೊತ್ತು DYSP ಅನುಪಮ ಕೇಸಲ್ಲಿ ರಿಸೈನ್ ಆಗತ್ತೆ ನೋಡಿ ಪರಮೇಶ್ವರ್ ನಾಯಕ್ತು. ಮತ್ತೊಂದು ಕಡೆ ಸಂತೋಷ್ ಲಾಡ್ 2016ರಲ್ಲಿ ಬಳ್ಳಾರಿಯ ಉಸ್ತುವಾರಿಯನ್ನು ವಹಿಸ್ಕೊಳ್ತಾರೆ, 2018ರಲ್ಲಿ ಸಂತೋಷ್ ಲಾಡ್ ಅವರು ಸೋಲನ್ನಪ್ತಾರೆ. DK ಶಿವಕುಮಾರ್ ಅವರು 2018ರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು 2018ರಲ್ಲಿ ಬಳ್ಳಾರಿಯ ಉಸ್ತುವಾರಿಯನ್ನು ವಹಿಸ್ಕೊಳ್ತಾರೆ. 2019ಕ್ಕೆ ಏನಾಗುತ್ತೆ, ಅವರು ಜೈಲು ವಾಸವನ್ನು ಅನುಭವಿಸಬೇಕಾಗುತ್ತೆ. 50 ದಿನಗಳ ಕಾಲ ತಿಹಾರ್ ಜೈಲಲ್ಲಿ ಇರ್ತಾರೆ. ಮತ್ತೊಂದು ಕಡೆ ಆನಂದ್ ಸಿಂಗ್ ಅವರ ವಿಚಾರಕ್ಕೆ ಬರೋದಾದರೆ, ಆನಂದ್ ಸಿಂಗ್ ಅವರು 2019ರಲ್ಲಿ ಬಳ್ಳಾರಿಯ ಉಸ್ತುವಾರಿಯನ್ನು ವಹಿಸಿಕೊಂಡು 2023ರಲ್ಲಿ ಪುತ್ರ ಸೋಲನ್ನಪ್ಪಬೇಕಾಗತ್ತೆ. ಅದಾದ ಮೇಲೆ ಶ್ರೀರಾಮುಲು ಅವರ ವಿಚಾರಕ್ಕೆ ಬರೋದಾದರೆ 2002ರಲ್ಲಿ ಉಸ್ತುವಾರಿ ಶ್ರೀರಾಮುಲು ಅವರು ಬಳ್ಳಾರಿಯ ಉಸ್ತುವಾರಿ, 2023ರಲ್ಲೂ ಸೋಲಾಗತ್ತೆ, 2024ರಲ್ಲೂ ಸೋಲನ್ನು ಕಾಣ್ತಾರೆ. ಇನ್ನು ನಾಗೇಂದ್ರ ಅವರ ವಿಚಾರಕ್ಕೆ ಬರುವುದಾದರೆ 2023ರಲ್ಲಿ ನಾಗೇಂದ್ರ ಅವರು ಬಳ್ಳಾರಿ ಉಸ್ತುವಾರಿಯನ್ನು ವಹಿಸಿಕೊಂಡು ವಾಲ್ಮೀಕಿ ಹಗರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಹೊರಗಡೆ ಬಂದು ಈಗಲೂ ಕೂಡ ಕೇಸ್ ನಡೀತಾ ಇದೆ. ಇನ್ನು ಅದಾದ ಮೇಲೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ವಿಚಾರ 2025ರಲ್ಲಿ ಬಳ್ಳಾರಿ ಉಸ್ತುವಾರಿ ಜಮೀರ್ ಅಹಮದ್ ಖಾನ್ ಅವರ ಹೆಗಲಿಗೆ ಹೋಗುತ್ತೆ. ಈಗ ಜಮೀರ್ ಅವ್ರಿಗೆ ಏನಾಗಿದೆ, ಕಾಂಗ್ರೆಸ್ನಲ್ಲಿ ಅವರ ಪಾಡು ಯಾವ ರೀತಿ ಆಗಿದೆ, ಅವರಿಗೆ ಕೇರೆ ಮಾಡ್ತಾ ಇಲ್ಲ. ಜಮೀರ್ ಅವರು ಅಂತ ಹೇಳಿದ್ರೆ ಒಂದು ತೂಕ ಇತ್ತು, ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು. DCM ಮಟ್ಟಕ್ಕಿದ್ದವರು ಕೊನೆಗೆ ಸಚಿವ ಸ್ಥಾನವೇ ಕೈ ತಪ್ಪುತ್ತೆ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಸಿಕ್ಕಲಿಲ್ಲ ಅಂತ ಅಂದಾಗ
2025ರಲ್ಲಿ ಬಳ್ಳಾರಿಯ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು ಜಮೀರ್ ಅವರು. ಕೈ ತಪ್ಪಿದೆ ಈಗ ಸಚಿವ ಸ್ಥಾನ. ನಾನೊಂದಷ್ಟು ಲೀಸ್ಟನ್ನು ನಿಮಗೆ ಹೇಳಿದೆ. 2006ರಿಂದ MP ಪ್ರಕಾಶ್ ಅವರಿಂದ ಜಮೀರ್ವರೆಗೂ ಏನು ಆಗಿದೆ ಅಂತ ಹೇಳಿ. ಅಂದರೆ ಈಗೊಂದು ವಿಚಾರಗಳು ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಕನಕ ದುರ್ಗಮ್ಮನ ಶಾಪನ ಹಾಗಾದರೆ ಇದೆಲ್ಲವೂ ಕೂಡ ಕನಕ ದುರ್ಗಮ್ಮನ ಶಾಪದಿಂದಲೇ ಈ ರೀತಿ ಆಗಿದೆಯಾ ಅನ್ನುವ ಚರ್ಚೆಗಳು. ಬಟ್ ಗೊತ್ತಿಲ್ಲ, ಇದು ಕೂಡ ಇರಬಹುದು. ಯಾಕಂದರೆ ಬಳ್ಳಾರಿ ಉಸ್ತುವಾರಿ ವಹಿಸ್ಕೊಂಡವರೆಲ್ಲ ನೆಕ್ಸ್ಟು ಸೋಲ್ತಾ ಬರ್ತಾರೆ, ಅಥವಾ ಜೈಲು ವಾಸ ಆಗತ್ತೆ, ಅಥವಾ ರಾಜಕೀಯದಲ್ಲಿ ಅವರು ನೆಲೆ ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ಯಾವುದಾದ್ರೂ ಒಂದು ಶಾಪ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕೂಡ ಕಮೆಂಟ್ ಮಾಡಬಹುದು. ಧನ್ಯವಾದ.